ಅದಕ್ಕೂ ಒಂದು ಆಯಸ್ಸಿದೆ. ಅದು ಭೂಮಿಗೆ ಬಿದ್ದರೆ ಮತ್ತೆ 100 ವರ್ಷ ಇರ್ತದೆ. ಒಬ್ಬ ರಾಜ ಬದುಕಿದರೆ, ಒಬ್ಬ ಸ್ವಾಮಿ ಬದುಕಿದರೆ, ಒಬ್ಬ ಮನುಷ್ಯ ಬದುಕಿದ್ರೆ 3 ದಿನ ಇರಲ್ಲ. ಯಾತಕ್ಕೆ? ಈ ಗಿಡಮೂಲಿಕೆ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ, ಗಿಡಮೂಲಿಕೆಗಳ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ. ಅದಕ್ಕೆ ಇವನು 3 ದಿನ ಬದುಕಲ್ಲ. ಆ ಗಿಡ ಮರ ಯಾಕೆ ಬದುಕ್ತವೆ ಅಂದರೆ, ಪ್ರಕೃತಿರುವಂಥ ಗಾಳಿಯನ್ನು, ಗಿಡಮೂಲಿಕೆಗಳನ್ನು ಅವು ಗುಟ್ಟು ತಿಳ್ಕೊಂಡು 100 ವರ್ಷ, ಆಮೇಲೆ 100 ವರ್ಷ ಮನೆತನವ ಪಂಚ ಮಾಡ್ತೀರಾ, ಬೆಂಚ್ ಮಾಡ್ತೀರಾ, ಬಾಗಿಲು ಮಾಡ್ಕೊತೀರಾ, ಇದೆಲ್ಲ ಮಾಡಿಕೊಳ್ತೀರಾ, 100 ವರ್ಷ ಬದುಕ್ತೇವೆ ಅಂದರೆ ಈ ಗಿಡಮೂಲಿಕೆಯಲ್ಲಿ ಅಂಥ ಶಕ್ತಿ ಇರ್ತದೆ. ಈ ಏಡ್ಸ್ ಅಂತ ಕೇಳಿದ್ರು ನೀವು, ಹುಷಾರಿಲ್ಲದ ರೋಗ ಅಂತ. ನಮ್ಮಲ್ಲಿ ಯಾರೋ ಬಂದಿದ್ರು ಹೀಗೆ, ಅವ್ರಿಗೆ ಹೇಳಿದ್ರು, ನೀನು ನೋಡಪ್ಪ 1 ವರ್ಷ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ಬಿಲ್ಪತ್ರೆ ಬರೋ ಔಷಧಿಯನ್ನು ಕೂತ್ಕೋ ಅಂತ. ಅವನು ಹೇಳ್ದ, ಅಮೇರಿಕ ಡಾಕ್ಟ್ರ್ ಹೇಳಿದ್ದಾರೆ ಇದು ಬದುಕದೆ 3 ತಿಂಗಳು ನಾನು ರೇಡ್ಸಿದೆ ಸ್ವಾಮಿ ಕಡೆ, ಒಂದು ಆಶೀರ್ವಾದ ಕೊಡ್ರಿ ಇಂದ. 3 ತಿಂಗಳು ಬದುಕ್ತೀಯ ಸಾಯಿ, ಅದು ಬೇರೆ ವಿಷಯ, ನಾನು ಹೇಳಿದ್ದಾರ ಮಾಡುವಂತೆ. ಅವನು ಹೋಗಿ ಮಾಡ್ದ, ವರ್ಷ ಆದಮೇಲೆ ಬಂದ, ಸತ್ತು ಬಂದಿನಪ್ಪ. ಇಲ್ಲ, ನೀವು ಹೇಳ್ದಂಗೆ ಆ ಬಿಲ್ಪತ್ರೆ ಬರೋ ಔಷಧಿ ಕೂತ್ಕೊಂಡೆ, ಈ ಡಾಕ್ಟ್ರ್ ಹೇಳ್ತಾರೆ ನಿನಗದು ನೆಗೆಟಿವ್ ಆಗಿಬಿಟ್ಟಿದೆ, ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದೆ, ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ವೃಕ್ಷಗಳು ಎಂಥ ಶಕ್ತಿ ಇದೆ ಅದು ಅರ್ಥ ಮಾಡ್ಕೋಬೇಕು ನೀವು. ನಿತ್ಯ ವಾಯುವಿಹಾರ, ಬೆಳಗ್ಗೆ ಎದ್ದು ಕೂಡಲೇ ಗಿಡಗಳ ಹೋಗೋದು, ಸಾಯಂಕಾಲ ಹೋಗೋದು, ಮನೆಯಲ್ಲಿ ಒಂದು ಗಿಡ ಹಾಕೋದು, ಒಂದು ವೃಕ್ಷ ಬೆಳೆಸೋದು, ಒಂದು ಹೂವಿನ ಗಿಡ ಬೆಳೆಸೋದು, ಹಣ್ಣಿನ ಗಿಡ ಬೆಳೆಸೋದು ಮನೆಯಲ್ಲಿ ಮಾಡಿದರೆ ಅದರ ಗುಟ್ಟು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾನು ಇನ್ನೂ ಏನೇನೋ ಮಾತಾಡಬೇಕು. ನಾನು ಸಾಯಂಕಾಲ ಬೆಂಗಳೂರಿಗೆ ನಾಳೆ ಬೆಳಗಾವಿ ಹೋಗಬೇಕು. ಹೀಗಾಗಿ ಈ ಒಂದು ಭಾಳ ಮಹತ್ತರವಾದ ಕಾರ್ಯ, ಭಾಳ ಸಂತೋಷ ಆಯಿತು. ನಮ್ಮ ಆನಂದ ನಮಗೆ ಭಾಳ ಆತ್ಮೀಯರು, ಬೇಕಾದವರು. ಪಾಪ ಏನೋ ಯುದ್ಧ ಕಾಲದಲ್ಲಿ ನಮ್ಮಲ್ಲಿ ಬರ್ತಾಯಿದ್ರು, ಅವ್ರ ಮನೆಗೆ ಹೋಗ್ತಾ ಇದ್ದಿಲ್ಲ. ಆಮೇಲೆ ಒಂದು ಶುರು ಮಾಡಿ ಮಹಾಶಿವನ ಪದವಿಯನ್ನು ನಾವೇ ಕೊಟ್ವಿ. ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ, ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ. ನಮಗಂತೂ ಭಾಳ ಸಂತೋಷ. ಯಾಕೆ ಅಂದರೆ ನಮ್ಮ ಹತ್ರ ಬರ್ತಕ್ಕಂಥ ಹುಡುಗ ಜೀವನದಲ್ಲಿ ನೊಂದು ಬಂದಿರ್ತ ಹುಡುಗ ಭಾಳ ಎತ್ತರಕ್ಕೆ ಬೆಳೆದಿದ್ದಾನೆ ಅಂದರೆ ಭಾಳ ಸಂತೋಷ. ನಮ್ಮ ಮುರಳಿಯವರೆಲ್ಲ ಹೇಳಿದರು, ಮಾಡ್ತಾಯಿದ್ವಿ ಬುದ್ಧಿ, ನಮ್ಮನ್ನು ಹಿಡಿಯೋದು ಕಷ್ಟ. ನಾವೊಂಥರ ಆನೆ ಇದ್ದಂಗೆ, ಎಲ್ಲಿ ನೀರು ಮೇವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು. ಹಿಂಗಾಗಿ ಆಗಲ್ಲಪ್ಪ, ನಮ್ಮ ಕೆಲ ಆಗಲ್ಲ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಭಾಳ ಒತ್ತಾಯ ಮಾಡಿದರು. ಆನಂದ ಬರ್ತಾರೆ ಅಂದರು. ಆಮೇಲೆ ನಮ್ಮ ಜೆ ಡಿ ವೀರಪ್ಪ ಅಂತ ಇಲ್ಲಿ ನಮ್ಮ ಶಿಷ್ಯ ಇದ್ದಾನೆ, ಅವನು 1 ತಿಂಗಳಿಂದ ಫೋನ್ ಮಾಡೋದು ಬೆಳಗ್ಗೆ ಸಾಯಂಕಾಲ. ಯಾಕಂದರೆ ಆನೆಗೆ ಅಂಕುಶ ಇಟ್ಟಂಗೆ. ನಿನ್ನೆ ಆಗಲ್ಲ ಕಣಪ್ಪ, ಮೈಸೂರಿಗೆ ಹೋಗಿದೆ ಅಂದೆ, ಬಿಡಲಿಲ್ಲ, ಕಾಯಿಲೆ ಬಂದು ಮಲ್ಕೊಂಡು ಈಗ ಬಂದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಮರ್ಕಟ ಸ್ವಾಮಿಗಳು, ನಾನು 10 ವರ್ಷ ಅಂತಲ್ಲ ನಿಮ್ಮಲ್ಲಿ 19 ವರ್ಷಗಳಲ್ಲಿ ಹೋಗಿದ್ವಿ ನಾವು. ಅವ್ರು ಹೇಳ್ತಾ ಇದ್ರು, ಈಗ ನೀವು ಹೇಳ್ದಂಗೆಲ್ಲ ದೇವಿ ನಡೆಸಿಕೊಟ್ಟಿದ್ದಾಳೆ, ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತೀವಿ, ಕರೆಸ್ತೀನಿ ಅಂತಂತೇಳಿ ಅವರು ಬಂದಿದ್ದು, ನಿಮಗೆಲ್ಲ ನೋಡಿದ್ದಾಯಿತು. ಹಾಗಾಗಿ ಈ ಅನೇಕ ಉಪಯೋಗ ಇದ್ದಾರೆ. ತಾಂತ್ರಿಕ ವಿದ್ಯೆಯೂ ಇದಾಗಿದೆ. ಕತ್ತೆಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು, ಉತ್ತರಾಣಿ ವಿರಸೆ ತಿಲಕವಿಡೆ ಲೋಕ ತನ್ನತ್ತ ಸಾರಿಯಿತು. ಕತ್ತಗಿವಿ ಗಿಡಮೂಲಿಕೆ, ಸಹದೇವಿ ಗಿಡಮೂಲಿಕೆ, ಉತ್ತರಾಣಿ ಗಿಡಮೂಲಿಕೆ. ಕತ್ತೆಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು, ಎತ್ತಿನ ನಾಲಿಗೆ ಅದು ಗಿಡಮೂಲಿಕೆ. ಕ್ರಮವಾಗಿ ಯೋಗ್ಯ ಗುರುವಿಂದ ಅರ್ತು ಇದೊಂದು ಭಂಡಾರ ಅಕ್ಷತೆ ಮಾಡಿ ಹಣೆಗಿಟ್ಟರೆ ತಿಲಕವಿಡೆ ಲೋಕ ತನ್ನತ್ತ ಸಾರಿದು ಸಲುವಾಗಿ. ಇಂದಿರಾ ಗಾಂಧಿಗೆ 400 ಸೀಟ್ ಬಂತು ಈ ತಿಲಕ ಇಟ್ಕೊಂಡು ಕೂಡಲೇ. ಇದರೊಂದು ಗುಟ್ಟಿದೆ, ಆ ಗಿಡಮೂಲಿಕೆ ಮಹಾಶಕ್ತಿ ಇದೆ. ನಿಮ್ಮ ಮಾಟ ಮಂತ್ರ ಇದೆಲ್ಲ ನಿಜವೇ. ಯಾತ್ರೆಯಿಂದ ಆಗ್ತದೆ, ಗಿಡಮೂಲಿಕೆಯಿಂದ ಆಗ್ತದೆ. ಅವ್ರು ಮುಟ್ಟಿನ ಮುನಿಯ ಅಂತ ಹೇಳಿದರು, ತಲೆಕೊಗ್ಗ ಅಂತ ಹೇಳಿದರು, ಆಮೇಲೆ ಎತ್ತಿನ ನಾಲಿಗೆ ಅಂತ ಹೇಳಿದರು, ಭೂತಾಳೆ ಅಂತಿದ್ದಾವೆ. ಅವೆಲ್ಲ ಗಿಡಮೂಲಿಕೆ ತಂದು ಒಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಯಾರೋ ಹೇಳ್ದ ಅಂದ್ರೆ ಮಾಟ ನಂಬೇಡ್ರಿ. ಯಾವುದಂದರೆ ಏನಾದರೂ ಅವನು ಮಾಟ ಮಂತ್ರ ಮಾಡಬೇಕಾದ್ರೆ ನಿಮ್ಮ ಮೈ ಮೇಲಿನ ಯಾವುದಾದ್ರು ಒಂದು ವಸ್ತು ಬೇಕು. ವಸ್ತು ಬೇಕಂದ್ರೆ ಬೆವರು ಬೇಕು.
ಆ ಬೆವರು ಸಿಕ್ಕಿದ್ರೆ ಮಾತ್ರ ಸಾಧ್ಯ. ಇದನ್ನೆಲ್ಲ ಊಟಾಡಿಕೆದು ಆಗೋದಿಲ್ಲ. ಆ 4-6 ಗಿಡಮೂಲಿಕೆ ಅಂತ ತರ್ತಾರೆ. ನಿಮ್ಮ ಮೈ ಮೇಲೆ ಬೆವರು ಒಂದೊಂದಕ್ಕೊಂದು ಲಂಗ್ಸ್ ಕೊಳೆಯೋಕ್ಕೊಂದು, ತಲೆ ಕೆಡಕ್ಕೊಂದು, ಪ್ಯಾರಲಿಸ್ ಒಂದು, ಸಾಯಕ್ಕೊಂದು, ಇವೆಲ್ಲ ಇರ್ತಾವೆಲ್ಲ. ಗಿಡಮೂಲಿಕೆ ಶಕ್ತಿ ಇರುತ್ತೆ ಗಿಡಮೂಲಿಕೆಯಲ್ಲಿ. ಅದೆಲ್ಲ ಹಾಕಿ ನಿಮ್ಮ ಮೈ ಮೇಲೆ ಬೆವರು, ಒಳಗಿನ ಬಟ್ಟ ಯಾವಾರ ಸಿಕ್ಕಿದ್ರೆ ಅದನ್ನು ಹಾಕಿ ಪ್ಯಾಕ್ ಮಾಡಿ ಹೂಡ್ತಾರೆ. ನೀವೆಲ್ಲಿ ಅಡ್ಡಾಡ್ತೀರಿ, ಎಲ್ಲಿ ಮಲಗ್ತೀರಿ, ಭಾಳ ಹೊತ್ತು ಎಲ್ಲಿಂತಲ್ಲಿ ಹೂಡ್ತಾರೆ. ಅದೇನಾಗ್ತದೆ, ನೀವು ತಿನ್ನೋ ಆಹಾರ ತಿಂತೀರ, ಆಮೇಲೆ ಒಳಗೆ ಕೊಳೀತದೆ, ಅದು ಗ್ಯಾಸಾಗಿ ಹೊರಗೆ ಬರ್ತದೆ. ಹಾಗೆ ಅದು ಕೊಳೀತದೆ. ಕೊಳೆತು ಏನಾಗುತ್ತೆ, ಗಾಳಿಯಾಗಿ ಹೊರಗೆ ಬರ್ತದೆ. ಅದು ಯಾರ ಹತ್ರ ಹೋಗುತ್ತೆ, ಯಾರ ಬೆವರು ಅಲ್ಲಿ ಸೇರಿರುತ್ತೆ ಅವನ ತಕ್ಕೆ ಹೋಗ್ತದೆ. ಹಾಗಾಗಿ ಅವನಿಗೆ ತಲೆ ಕೆಡೋದು, ಆರೋಗ್ಯ ಕೆಡೋದು, ಕೆಲಸ ಆಗದೆ ಇರೋದಾಗ ನನಗೀಗ ಆಯ್ತಲ್ಲ. ಯಾರು ತಾತ ಕಡೆ ಹೋದಾಗ ಇಲ್ಲ ಅದನ್ನೇನೋ ಮಾಡಿಸಿದರೆ ಹಾಗೆ ಅದನ್ನು ಕಿತ್ತು ಸುಟ್ಟು ಹಾಕಿದರೆ ಅದು ಹೋಗ್ತದೆ. ಅದಕ್ಕೂ ಒಂದು ಆಯಸ್ಸು. ಹೀಗಾಗಿ ಇದನ್ನು ಬೈಬಲ್ಲು ಹೇಳ್ತದೆ, ಕುರಾನು ಹೇಳ್ತದೆ, ವೇದನೂ ಹೇಳ್ತದೆ. ಎಲ್ಲರಲ್ಲೂ ಇದ್ದಾವೆ ಇವು. ಈ ಗಿಡಮೂಲಿಕೆಯಲ್ಲಿ ಇಂಥ ಶಕ್ತಿ ಇದೆ. ಅದನ್ನು ಒಳ್ಳೆಯದಕ್ಕಾಗಿ, ದೀರ್ಘಾಯುಷ್ಯಕ್ಕಾಗಿ, ಮನುಕುಲದ ಉದ್ಧಾರಕ್ಕಾಗಿ ಮಾಡಿಕೊಳ್ತಕ್ಕಂಥದ್ದು ಭಾಳ ಶ್ರೇಷ್ಠವಾದ್ದು. ಸನಾತನ ಭಾರತೀಯ ಪರಂಪರೆಯಲ್ಲಿ ಇಲ್ಲೇ ಇರೋದು, ನೆಲ್ಲಿಲ್ಲ ಇದು. ಇದನ್ನು ಉಪಯೋಗ ಮಾಡಿಕೊಳ್ಳಿ. ಈ ನಾಡಿಗೆ ಇದೊಂದು ಕೊಡುಗೆ. ನಮ್ಮ ಮರ್ಕಟ ಸ್ವಾಮಿ ಹೇಳಿದಾಗೆ ಮುಂದೆ ಜಲಪ್ರಳಯವಾಗ್ತದೆ, ನೀರು ಉಕ್ಕಿ ಬರ್ತದೆ, ಭೂಮಿ ನಡುಗ್ತದೆ, ಬೆಂಕಿ ಅನಾಹುತ ಆಗ್ತದೆ. ಸ್ವಲ್ಪ ದಿವಸದಲ್ಲೇ ಹೇಳ್ತೀನಿ ನಾನು. ಆ ಬಂದಾಗ ತಡೆಯೋ ಶಕ್ತಿ ದೈವಕ್ಕೆ ಮಾತ್ರ ಇರೋದು, ಎಲ್ಲಿಲ್ಲ. ಹಾಗಾಗಿ ಕಾಲ ಸಮೀಪಿಸ್ತಾ ಇದೆ. ಅಂತಹ ನೀರು ಹಾಗೆ ಆಗುತ್ತೆ ನೋಡ್ರಿ. ಬೇಕಾದರೆ ಆ ಜಲ ಉಕ್ಕಿ ಬಂದಾಗ, ಭೂಮಿ ನಡೆದಾಗ, ಅಂತಸ್ತಿನ ಕಟ್ಟಡಗಳು ಕುಸಿದು ಬಿದ್ದಾಗ ನಿಮ್ಮ ತಡೆಯೋ ಶಕ್ತಿ ದೈವಕ್ಕೆ ಮಾತ್ರ, ಇನ್ಯಾರಿಗೂ ಇಲ್ಲ. ಇದೊಂದೇನು ಅವ್ರು ಹೇಳಿದ್ರು, ಚೆನ್ನಾಗಿ ಹೇಳಿದರು. ನಂಬಿರಿ ಬಿಡ್ರಿ. ಈ ಯಾಗ ಅನ್ನೋದಕ್ಕಿಂತ ಈ ನಾಡಿನ ಶ್ರೀರಕ್ಷೆ ಅಂತ ಮಾತನ್ನು ಹೇಳಿದರು. ಇದು ಸತ್ಯವಾದ ಚಿಂತನೆ ಮಾಡಿ. ದಿನಗಳು ದೂರ ಇಲ್ಲ, ಹತ್ರ ಇದ್ದಾವೆ. ಈ ಹೋದ ವರ್ಷ ಹೇಳಿದೆ ನಾನು, ಈ ಸಂವತ್ಸರ ಅಂದರೆ ಮರಣದ ಸಂವತ್ಸರ ಅಂತ. ಜನಗಳು ಸಾಯ್ತಲೇ ಇದ್ದಾರೆ ಇನ್ನೂ ಯುಗಾದಿ ಇರ್ತದೆ, ಅನೇಕ ರೋಗಗಳಿರ್ತವೆ. ಹಾಗೆ ಮಳೆ ಬೆಳೆ ಅದರ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಮುಂದಿನ ಕೆಲವು ಯುಗಾದಿ ಮೇಲೆ ಹೇಳ್ತೀನಿ ಏನಾಗ್ತದೆ ಅನ್ನೋದನ್ನು. ಹಾಗಾಗಿ ಅವರು ಗುರುಗಳು ಹೇಳಿದಾಗೆ ನಮ್ಮ ಆನಂದವರು ನಿಮಗೆಲ್ಲ ಕೂಡ್ಕೊಂಡು ಯೋಗ ಮಾಡಿದ್ರಂದರೆ ಇದು ಲೋಕ ಕಲ್ಯಾಣದ್ದು, ಜಗತ್ ಕಲ್ಯಾಣದ್ದು, ನಾಡಿನ ಕಲ್ಯಾಣದ್ದು. ಅಂಥ ಕೆಲಸವನ್ನು ನಿಮ್ಮೆಲ್ಲ ಕೂಡಿ ಎಲ್ಲರ ಸಹಕಾರ, ನಿಮ್ಮ ಮುರಳಿ ಕಾಮತ್ತು ನೋಡ್ರಿ ಪಾಪ ಎಂತೆಂಥ ಜನ ಸೇರಿದಿರ, ಎಲ್ಲ ಸೇರಿ ಚಿಂತನೆ ಮಾಡಿದಿರ ಅಂದರೆ ನಿಮಗೆಲ್ಲ ಒಳ್ಳೆಯದಾಗಬೇಕು, ಆಯುಷ್ಯ ಆರೋಗ್ಯ ಬರಬೇಕು. ಇನ್ನೂ ಹೆಚ್ಚಿನ ಯಾಗಗಳನ್ನು ಮಾಡಿ, ಹೋಮಗಳನ್ನು ಮಾಡಿ, ನಾಡಿಗೆ ಬರುವ ಕಂಟಕವನ್ನು ಕಳೆದುಕೊಳ್ಳಿ ಅಂತ ಹಾರೈಸಿ